ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಪಾನಕ ಮಾಡ್ತಾಯಿದ್ವಿ. ಶ್ರೀರಾಮನವಮಿ ಹಬ್ಬದ ಸ್ಪೆಷಲ್. ನೀರಿದೆ, ಬೆಲ್ಲ ಹೊಡೆದ್ಬಿಟ್ಟು ಹಾಕೋತಾಯಿದ್ವಿ. ಓಕೆ ಫ್ರೆಂಡ್ಸ್, ಪಾನಕಗೆ ನೀರಲ್ಲಿ ಬೆಲ್ಲ ಹಾಕಿದ್ದೀವಿ. ಇದು ನೆನಿಬೇಕು. ಇಷ್ಟೊಳಗಡೆ ಹೆಸರುಬೇಳೆ ಮಾಡ್ಕೊಳ್ಳೋಣ. ಹೆಸರುಬೇಳೆಗೆ ಏನೇನೆಲ್ಲ ಹಾಕ್ಕೊಳ್ಬೇಕು ಎಲ್ಲ ಕಟ್ ಮಾಡಿ ಇಟ್ಟಿದೆ. ಸೌತೆಕಾಯಿ, ಕ್ಯಾರೆಟ್, ಮಾವಿನಕಾಯಿ, ಕೊತ್ತಂಬರಿ ಸೊಪ್ಪು, ಕೆರಳಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ. ನೆನೆಸಿಟ್ಟಿದ್ದು ಹೆಸರುಬೇಳೆ ನೀರೆಲ್ಲ ಬಗ್ಸಾಗಿದೆ. ಎಲ್ಲ ಸೌತೆಕಾಯಿ, ಈಗ ಹೆಸರುಬೇಳೆಗೆ ಸೌತೆಕಾಯಿ ಮಿಕ್ಸ್ ಮಾಡ್ಕೊಬೇಕು. ಈಗ ಕ್ಯಾರೆಟ್ ತುರಿಸ್ಕೊಂಡು ಕ್ಯಾರೆಟ್ನ ಹಾಕ್ಕೊಳ್ಬೇಕು. ಇದೀಗ ಮಾವಿನಕಾಯಿ. ಇವಾಗ ಸೀಸನ್ ಅಲ್ವಾ, ಅದಕ್ಕೆ ಮಾವಿನಕಾಯಿ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಆವಾಗೆ ಹೆಸರುಬೇಳೆಗೆ ನಾವು ಏನೇನು ಮಿಕ್ಸ್ ಮಾಡ್ಕೊಂಡ್ವಿ, ಕ್ಯಾರೆಟು, ಸೌತೆಕಾಯಿ ಮತ್ತು ಮಾವಿನಕಾಯಿ. ಇದೀಗ ಹಸಿಮೆಣಸಿನ್ಕಾಯಿ. ಎಲ್ಲ ಬೇಕಿದ್ರೆ ಇದು ಒಗ್ಗರಣೆಗೆ ಹಾಕೊಳ್ಬೋದು, ಹಾಕ್ಕೊಂಡವರು. ನಾವಾದರೆ ಹಾಕ್ತಾ ಇಲ್ಲ. ಹಸಿಮೆಣಸಿನ್ಕಾಯಿ, ಕೆರಳಿನ ಸೊಪ್ಪು ಒಗ್ಗರಣೆಗೆ ಹಾಕ್ಕೋಬೋದು, ಮತ್ತು ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡ್ಬೇಕು. ಇವಾಗ ಸಾಲ್ಟ್ ಟೇಸ್ಟಿಗೆ ತಕ್ಕಂತೆ ಹಾಕೋಬೇಕು. ಕಮ್ಮಿ ಹಾಕೊಂಡ್ರೆ ವಾಸಿ, ಜಾಸ್ತಿ ಹಾಕ್ಕೊಂಡ್ರೆ ಮತ್ತೆ ನೀರು ಬಿಟ್ಬಿಡುತ್ತೆ. ಚಿಕ್ಕದಾಗೆ ನೋಡಿಕೊಂಡು ಹಾಕ್ಕೊಳ್ಳಿ. ಇಲ್ಲ ನೀವು ತಿನ್ನೋವಾಗ ಕೂಡ ಹಾಕೋಬೋದು. ನಾವು ಚಿಕ್ಕದಾಗಿ ಹಾಕೋತಾ ಇದ್ವಿ, ಜಾಸ್ತಿ ಸಪ್ಪೆ ಅನಿಸ್ಬಾರ್ದಂತ. ನೋಡಿ ಫ್ರೆಂಡ್ಸ್, ಫೈನಲಿ ರೆಡಿ. ಹೆಸರುಬೇಳೆ ಮುಗೀತು. ಶ್ರೀರಾಮನವಮಿ ಹಬ್ಬಕ್ಕೆ ಮಾಡಿದ್ದು. ಈಗ ಪಾನಕ ಮಾಡ್ಕೊಳ್ಳೋಣ. ಸ್ಟಾರ್ಟ್ ಮಾಡೋಣ. ನೋಡಿ, ಆಗಲೇ ನಾವು ನೀರಲ್ಲಿ ಬೆಲ್ಲ ಹಾಕಿಟ್ಟಿದ್ವಿ. ಆಲ್ಮೋಸ್ಟ್ ಕರಗಿಬಿಟ್ಟಿದೆ. ಕಲರ್ ಡಿಫ್ರೆನ್ಸ್ ನೀವೇ ನೋಡ್ಬೋದು. ಇಲ್ಲಿ ನೋಡಿ, ಆಲ್ಮೋಸ್ಟ್ ಇಲ್ಲಿ ನೋಡಿ ಬೆಲ್ಲ ಎಲ್ಲ ಕರಗಿಬಿಟ್ಟಿದೆ. ಇದನ್ನ ನೋಡಿ ಜಾಳಿಸ್ಕೊಂಡ್ರೆ ಸರಿ ಹೋಗುತ್ತೆ. ಯಾಕಂದರೆ ಬೆಲ್ಲದಲ್ಲಿ ಏನಾದರೂ ಮಣ್ಣಿದ್ರೆ ಅಡುಗಲೆಲ್ಲ ಫುಲ್ ಇರುತ್ತೆ. ನೋಡಿ ಫ್ರೆಂಡ್ಸ್, ಹಾಫ್ ಆಫ್ ದ ಲೆಮನ್, ಅರ್ಧ ನಿಂಬೆಹಣ್ಣು ಹಿಂಡ್ಕೋಬೇಕು. ಇದರಲ್ಲಿ ಹಿಂಡ್ಕೊಂಡಿದ್ದೀನಿ ನೋಡಿ, ಅರ್ಧ ನಿಂಬೆಹಣ್ಣು. ಎರಡು ಏಲಕ್ಕಿ ಹಾಕೋಬೇಕು. ಎರಡು ಏಲಕ್ಕಿ ಹೊಡ್ಕೊಳ್ಬೇಕು. ನೀಟಾಗಿ ಹೊಡ್ಕೊಂಡು ಅದನ್ನ ಇಲ್ಲಿ ನೋಡಿ, ಏಲಕ್ಕಿ ಪೌಡರ್ ಮಾಡ್ಕೊಂಡಿರೋದು, ಅದನ್ನು ಕೂಡ ಇದರಲ್ಲಿ ಹಾಕ್ಕೋಬೇಕು. ನೋಡಿ, ಅದು ವಿಡಿಯೋ ತೆಗೆದಾಕಿದ್ದೀನಿ. ನೀರು ಇವಾಗ ನೋಡಿ, ಅದರಲ್ಲಿ ಕ್ಯಾಲ್ಸಿಯಂ ಇರ್ತಾರೆ. ಹೇಳು ನೀನು, ಹೇಳೆ.